ಓದು ಹುಡುಕ್ಯಾಡ್ ಓದು ಎಲ್ಲೈತಿ ಪಟ ನಮ್ ನಾಲ್ಕು ಮಂದಿ ಇದು ಬ್ಯಾಗ್ ಪ್ಯಾಕ್ ಮಾಡೇನಿ. ರೆಸಿಡೆನ್ಸಿ ನಮಗ್ ಸಿಕ್ಕೈತಿ. ಇದು MR ರೆಸಿಡೆನ್ಸಿ ಅಂತ ಬರ್ತೈತಿ. ಕ್ಯಾನ್ಸರ್ ಹಾಸ್ಪಿಟಲ್ ಅಪ್ಪಾಜಿಗೆ ತೋರಿಸಿದ್ದಿಲ್ಲ ಅದು ಹಾಸ್ಪಿಟಲ್. ಚಲೋ ಅದಾವ ರೂಮ್ಸ. ಊದುದಿಲ್ಲ 300 ರೂಪಾಯಿ ಕೆಜಿ. ಒಮ್ಮೆ ಸ್ಟಾರ್ಟಿಂಗ್ ನನ್ ಮ್ಯಾರೇಜ್ ಆದಾಗ ಅವ್ರಿಗೆ ಎಣಿಸ್ ಒಂದ್ 4 ಪಲ್ಲೆ ಸೇರ್ತಿದ್ದು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ, ಇವತ್ತು ಮಧ್ಯಾಹ್ನದ ಊಟ ಎಲ್ಲರೂ ಕೂಡಿ ಮಾಡೋನು. ಏನೇನೈತಪ್ಪ ಇವತ್ತು ಅಂದ್ರೆ ರೊಟ್ಟಿ, ಸಬ್ಬಸ್ಗಿ ಪಲ್ಯ, ಗಜರಿಕಾಯಿ, ಸೌಂತಿಕಾಯಿ ಎಲ್ಲ, ಶೇಂಗಾ, ಆಮೇಲೆ ಒಗ್ಗರಣೆ ಚೂಡ. ಮಮ್ಮಿ ಮಾಡಿದ್ದು ಒಗ್ಗರಣೆ ಚೂಡ ಇಷ್ಟ ಅದಾವು. ಸೊ ಆ್ಯಕ್ಚುಲಿ ಬೀಟ್ರೂಟ್ ಒಂದು ಕಡಿಮೆ ಐತಿ. ಈಗ ದಿನ ಕಂಪಲ್ಸರಿ ಊಟದ ಟೈಮ್ನಾಗ ನಾವು ಸಲಾಡ್ ತಿಂತೀವಿ. ಬೀಟ್ರೂಟರೇ ಜಾಸ್ತಿನ ತಿನ್ನತ್ತೀವಿ. ಬಟ್ ಮೊನ್ನೆ ನನಗೆ ಬೀಟ್ರೂಟ್ ತೊಗೊಳ್ದನ ನೆನಪಾಗಲಿಲ್ಲ. ಗಡ್ಬಡಿ ಒಳಗೆ ಬರೀ ಸೌಂತಿಕಾಯಿ, ಗಜರಿಕಾಯಿ ಅಷ್ಟ ತೊಗೊಂಡು ಬನ್ನಿ. ಸೊ ಹಿಂಗಾಗಿ ಅದನ್ನು ತರಬೇಕು. ದಿಸ್ ಇಸ್ ಬೆಸ್ಟ್ ಉತ್ತರ ಕರ್ನಾಟಕ ಪ್ಯೂರ್ ಊಟ. ರೊಟ್ಟಿ, ಪಲ್ಯ, ಸಲಾಡ್, ಶೇಂಗಾ, ಹಿಂಡಿ, ಮೊಸರ, ಉಪ್ಪಿನಕಾಯಿ. ನಮ್ಮ ಚಿಕ್ಕಂದು ಊಟ ಮಾಡ್ಸೇನಿ ನಾನು ಆಲ್ರೆಡಿ. ಅವ್ನು ಕೂತಾನಿಲ್ಲೇ ಟಿವಿ ನೋಡ್ಕೋತ ಓಡಾಡತ್ತಾನು. ಇವತ್ತು ಅವನಿಗೆ ಪ್ಲೇ ಗ್ರೂಪಿಗೆ ಕಳಿಸಿಲ್ಲ. ಸೊ ಏನು ಹೇಳಬೇಕು ಅಂದ್ರೆ ಸಬ್ಬಸ್ಗಿ ಪಲ್ಯ ಅಂದ್ಕೊಳ್ಳಿ ಏನು ನೆನಪಾಗ್ತದೆ ನಿಮಗೆ? ಏನಂತೀರಿ? ಪ್ರತಿ ಸಲ ಸಬ್ಬಸ್ಗಿ ಪಲ್ಯ ಮಾಡಿದಾಗ ಒಂದು ಡೈಲಾಗ್ ಸಬ್ಬಸ್ಗಿ ಪಲ್ಯ ನಂಗೆ ಏನೇನು ನೆನಪಾಗತ್ತಂದ್ರೆ ಒಂದು ಮಧ್ಯಾಹ್ನ ತಿಂದ್ರೆ ರಾತ್ರಿ ತನಕ ಅದ್ರ ಡರ್ಕಿ ವಾಸ ಬರ್ಕೋತಾ ಇರ್ತೈತೆ. ಎಕ್ಸಾಕ್ಟ್ಲಿ ನಾ ಇದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಸಂಜೆ ಆದ್ರೂ ರಾತ್ರಿ ಅದ್ರ ಡರ್ಕಿ ಮಾಡ್ತಾರ ಅದು ಸಬ್ಬಸ್ಗಿ ವಾಸ ಬರ್ತೈತೆ. ಸೊ ಪ್ರತಿ ಸಲ ಸಬ್ಬಸ್ಗಿ ಪಲ್ಯ ಮಾಡ್ದ ಮಮ್ಮಿ ಇವ್ರ ಹತ್ತಾರಿ ಅಪ್ಪ ಇದನ್ ಮಾಡಿ ಆಯ್ತಿನ್ ಸಂಜೆ ತನ ಬರೇ ಡರ್ಕಿನ ಕೊಡ್ಕೊಂಡ್ರೋದು ಅಂತ. ಹೆಲ್ದಿ ಊಟ ಸ್ಟಾರ್ಟ್ ಮಾಡಿವಿ ಈಗ. ಅದ ಏನಂದ್ರೆ ನಮ್ಮ ಮನೆಯವ್ರು ಬಹಳ ಇಂಪ್ರೂವ್ ಆಗ್ಯಾರು. ಬಿಕಾಸ್ ಫಸ್ಟ್ ಸ್ಟಾರ್ಟಿಂಗ್ ನನ್ ಮ್ಯಾರೇಜ್ ಆದಾಗ ಅವ್ರಿಗೆ ಎಣಿಸ್ ಒಂದ್ 4 ಪಲ್ಯ ಸೇರ್ತಿದ್ದು. ಅವ್ 4 ಪಲ್ಯ ಬಿಟ್ರೆ ಬೇರೆ ಯಾವ ಪಲ್ಯನೂ ಸೇರ್ತಿಲ್ಲಾಗಿತ್ತು. ರೊಟ್ಟಿ ತಿಂತಿದ್ದಿಲ್ಲ, ಬರೀ ಚಪಾತಿ ಅಷ್ಟ ತಿಂತಿದ್ರು. ಆದ್ರೆ ಈಗ ನೋಡ್ರಿ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ತಿಂತಾರೆ. ಹೌದಲ್ಲ? ಸಮಯ ಸಬ್ ಕುछ ಸಿಖಾ ದೇತಾ ಹೈ. ಸೊ ಚಲೋ ಬರ್ರಿ ಪಟ ಊಟ ಮಾಡೋಣ ಎಲ್ಲಾರು. ಇವು ನಮ್ಮ ಚಿಕ್ಕನ್ ಫೇವ್ರೇಟ್ ಆರೆಂಜ್. ಈಗ ಸದ್ಯ ನಾವು ಇದೇ ರೀತಿ ಆರೆಂಜ್ ತರಾಕತ್ತೀವಿ. ಯಾಕಂದ್ರೆ ಇದು ಸೀಡ್ಲೆಸ್ ಇರ್ತಾವೆ, ಇದ್ರೊಳಗೆ ಒಟ್ಟ ಸೀಡ್ಸ್ ಇರಂಗಿಲ್ಲ. ಹಿಂಗಾಗಿ ನಮ್ಮ ಚಿಕ್ಕು ಭಾಳ ಈಸಿಲಿ ಪಟ ತಿಂದು ಬಿಡ್ತಾನು. ನಾಟ್ ಓನ್ಲಿ ಸೀಡ್ಲೆಸ್, ಸ್ವೀಟ್ ಇರ್ತಾವೆ, ಹುಳಿ ಬರಂಗಿಲ್ಲ. ಸೊ ಅವನಿಗೆ ಸೇರ್ತಾವಲ್ಲ, ಇರ್ಲಿ ಬಿಡು ಅಂತ ಹೇಳಿ ಈಗ ಸದ್ಯ ಇವ ಆರೆಂಜಸ್ ತರಾತೀವಿ. ಆಮೇಲೆ ಪಾಕೆಟ್ ಮೇಲೆ ಭಾಳ ಹೆವಿ ಆಗ್ತದೆ. 300 ರೂಪಾಯಿ ಕೆಜಿ, ಒಮ್ಮೆ 400 ರೂಪಾಯಿ ಕೆಜಿ ಆಗಿರ್ತಾವು. ಸೊ ನೋಡಿ ಹಾಫ್ ಕೆಜಿ ತಂದಿರ್ತೀವಿ ನಾವು. ಅವ್ನ ಮುಗಿಸ್ತೀವಿ ಮತ್ತೆ ತಗೊಂಬರ್ತೀವಿ. ಹೌದಿಲ್ಲ? ತಂದು ಕೆಡ್ಸಂಗಿಲ್ಲಲ್ಲ, ಅದು ಇಂಪಾರ್ಟೆಂಟ್ ಐತಪ್ಪಿ. ಮುಗಿಸ್ತೀವಿ ಎಲ್ಲಾನು. ಆಮೇಲೆ ನೋಡ್ರಿ ನನ್ನ ಮಕ್ಕಳಿಗೆ ಜಾಗನ ಸಾಲ್ವತ್ತು. ಆಲ್ರೆಡಿ ಅದನ್ನು ನಾವೆಲ್ಲ ಚಂದ ಇಂಟೀರಿಯರ್ ಮನೆ ಚಂದ ಕಾಣ್ಲಿ ಅಂತ ಮಾಡಿಸ್ಕೊಂಡ್ರೆ ಅಲ್ಲಿ ನೋಡ್ರಿ ಎಲ್ಲ ಅವರು ಟಾಯ್ಸ್ ತುಂಬ್ಸಾರು. ಎಷ್ಟು ಎತ್ತಿಡ್ತೀನಿ ಆದ್ರೂ ಮತ್ತಲ್ಲಿ ಟಾಯ್ಸ್ ಬರ್ತಾವೆ. ಆ ಜಾಗ ಸಾಲ್ವತ್ತ ಹೇಳಿ ಮತ್ತಿಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತುಂಬ್ಸಾರು. ಎಲ್ಲ ಮನೆಯೊಳಗೆ ಓಡಾಡ್ರ ಬರೇ ಚಿಕ್ಕೂನು ಮತ್ತು ಸಾನೂನು ಟಾಯ್ಸನ್ನ ಕಾಣಿಸ್ತಾವ. ಔಷಧ ರೀ ಬಿಡಿ. ಈಗ ರೀಸೆಂಟ್ಲಿ ಅವ್ರಿಬ್ಬರಿಗೆ ಕೆಮ್ಮ ನೆಗಡಿ ಬಂದಿತ್ತು. ಅದರ್ವೈಸ್ ಔಷಧದೇನಿಲ್ಲ, ಬಟ್ ಟಾಯ್ಸ್ ಭಾಳ ಎಲ್ಲ ಕಡೆ ಸಿಗ್ತಾವೆ. ಊಟ ಎಲ್ಲ ಆದಮೇಲೆ ಪಟ ನಮ್ಮ 4 ಮಂದಿದು ಬ್ಯಾಗ್ ಪ್ಯಾಕ್ ಮಾಡೇನಿ. ಒಂದ್ಸಲ ಚಿಕ್ಕಂದು ಬ್ಯಾಗ್ ರೀಚೆಕ್ ಮಾಡಕತ್ತೀನಿ ಎಲ್ಲ ಕರೆಕ್ಟಾಗಿ ತೊಗೊಂಡೇನೋ ಇಲ್ಲ ಅಂತ. ಸೊ ಡ್ರೆಸ್ ತೊಗೊಂಡೇನಿ, ಆಮೇಲೆ ಒಂದೆರಡು ಆಟ ಆಡೋಕ್ಕೆ ಟಾಯ್ಸ್ ತೊಗೊಂಡೇನಿ, ಮೆಡಿಸಿನ್ಸ್ ತೊಗೊಂಡೇನಿ, ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಡೈಪರ್ಸ್ 2 ದಿನದ ಒಮ್ಮೆ ತೊಗೊಂಡ್ಬಿಟ್ಟಿನಿ. ಸುಮ್ಮನೆ ಟೆನ್ಷನ್ ಬೇಡ ಅಂತ ಹೇಳಿ. ಸೊ ನಾನು ರೆಗ್ಯುಲರ್ಲಿ ವ್ಲಾಗ್ಸ್ ಒಳಗೆ ನಿಮ್ಗೆ ಹೇಳ್ಕೊತಾನೆ ಇರ್ತೇನೆ. ನಾನು ಚಿಕ್ಕಗಾಗಿ ಇವು ಲವ್ಲಾಪ್ ಸುಪ್ರೀಂ ಡೈಪರ್ ಪ್ಯಾಂಟ್ಸನ್ನು ಯೂಸ್ ಮಾಡ್ತೀನಿ. ಭಾಳ ಬೆಸ್ಟ್ ಅದಾವು. ಮತ್ತು ನೀವು ಏನಾದರೂ ಒಂದು ಸರಿನೂ ಈ ಡೈಪರ್ ಪ್ಯಾಂಟ್ಸನ್ನು ಯೂಸ್ ಮಾಡಿದ್ರೆ ಆಯ್ತು, ನನ್ಗತ್ಲೆನ ಆಗ್ಬಿಡ್ತೀರಿ. ಈ ಲವ್ಲಾಪ್ ಸುಪ್ರೀಂ ಡೈಪರ್ ಪ್ಯಾಂಟ್ಸ್ ಬಿಟ್ಟರೆ ಬೇರೆ ಯಾವ ಡೈಪರ್ ಪ್ಯಾಂಟ್ಸ್ ಯೂಸ್ ಮಾಡೋಕ್ಕೆ ಮನ್ಸ ಬರಂಗಿಲ್ಲ, ಅಷ್ಟು ಬೆಸ್ಟ್ ಅದಾವು. ಲವ್ಲಾಪ್ ಸುಪ್ರೀಂ ಡೈಪರ್ ಪ್ಯಾಂಟ್ಸ್ ಒಳಗೆ 62 ಪ್ಯಾಂಟ್ಸ್ ಬರ್ತಾವು. ಸುಪೀರಿಯರ್ ರ್ಯಾಶ್ ಪ್ರಿವೆನ್ಷನ್ಗಾಗಿ ಇದ್ರ ಒಳಗೆ ಆಂಟಿ ರ್ಯಾಶ್ ಅಲೋವೆರಾ ಲೋಷನದ ಗುಡ್ನೆಸ್ ಐತಿ. ಹಿಂಗಾಗಿ ಇದು 0 ಇರಿಟೇಷನ್ ಮತ್ತು ಗುಡ್ ಸ್ಮೆಲನ್ನು ಎನ್ಶೂರ್ ಮಾಡ್ತೈತಿ.
ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ಗಾಗಿ ಇದ್ರೊಳಗೆ 10 ಮಿಲಿಯನ್ ಪ್ಲಸ್ ಬ್ರೀತೇಬಲ್ ಪೋರ್ಸ್ ಬರ್ತಾವು. ಹಿಂಗಾಗಿ ಸುಪೀರಿಯರ್ ಬ್ರೀತೇಬಿಲಿಟಿನ ಇನ್ಶೂರ್ ಮಾಡ್ತೈತಿ. ಹಂಗ ವಿತ್ ಕಾಟನ್ ಲೈಕ್ ಟಾಪ್ ಶೀಟ್ ಅಂಡ್ ಬ್ಯಾಕ್ ಶೀಟ್ ಸುಪೀರಿಯರ್ ಕಂಫರ್ಟ್ ಅನ್ನ ಇನ್ಶೂರ್ ಮಾಡ್ತೈತಿ. ಲೀಕ್ ಲಾಕ್ ಮೆಕ್ಯಾನಿಸಮ್ ದಿಂದ ಥಾಯ್ ಮತ್ತು ವೆಸ್ಟ್ ಏರಿಯಾ ಒಳಗ 0 ಲೀಕೇಜ್ ಅನ್ನ ಇನ್ಶೂರ್ ಮಾಡ್ತೈತಿ. ವಿತ್ ದ ಹೆಲ್ಪ್ ಆಫ್ ವೆಟ್ನೆಸ್ ಇಂಡಿಕೇಟರ್ ನಾವು ಇದನ್ನ ಟೈಮ್ಲಿ ಡಿಸ್ಪೋಸಲ್ ಮಾಡಬಹುದು. ಡಿಸ್ಪೋಸಲ್ ಟೈಪ್ 0 ಮೆಸ್ ಅನ್ನ ಇನ್ಶೂರ್ ಮಾಡ್ತೈತಿ. ಈಗ ಈ ಡೈಪರ್ ಅದ ಅಬ್ಸಾರ್ಬೆನ್ಸಿ ಟೆಸ್ಟ್ ಮಾಡಿ ನೋಡೋಣ. ಈ ಟೆಸ್ಟ್ಗಾಗಿ ಈ ಡೈಪರ್ ಮೇಲೆ 500 ml ಕಲರ್ ವಾಟರ್ ಹಾಕಾಕತ್ತೈತಿ ವಿಚ್ ಇಸ್ ಈಕ್ವಲ್ ಟು ಬೇಬೀಸ್ 12 to 15 p. ನೀವು ಇಲ್ಲಿ ನೋಡಬಹುದು ಈ ಡೈಪರ್ ಕಲರ್ಡ್ ವಾಟರ್ ಅನ್ನ ಬಹಳ ಜಲ್ದಿ ಮತ್ತು ಇಫಿಷಿಯೆಂಟ್ಲಿ ಅಬ್ಸಾರ್ಬ್ ಮಾಡ್ತು ಅಂಡ್ ರಿಯಲಿ ಇಟ್ಸ್ ಅನ್ ಅಮೇಸಿಂಗ್ ರಿಸಲ್ಟ್. ಇನ್ ನೋಡ್ರಿ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಡ್ರೈನೆಸ್ನು ಚೆಕ್ ಮಾಡೋನು. ಮತ್ತು ನೋಡ್ರಿ ಟಿಶ್ಯೂ ಪೇಪರ್ನು ಕಂಪ್ಲೀಟ್ಲಿ ಡ್ರೈ ಐತಿ. ಜಸ್ಟ್ ವಾವ್ ಅಲ್ಲ. ಇನ್ ಡೈಪರ್ ಸ್ಕ್ವೀಸ್ ಮಾಡಿ ನೋಡೋನು ನೀರ್ ಹೊರಗೆ ಬರ್ತೈತೇನಂತ. ಮತ್ತು ನೋಡ್ರಿ ಒಂದು ಹನಿನೂ ನೀರ್ ಹೊರಗೆ ಬರಾಕತ್ತಿಲ್ಲ. ಅಂದ್ರೆ ಇದ್ರ ಒಳಗ ಎಷ್ಟು ಬೆಸ್ಟ್ ಅಬ್ಸಾರ್ಬೆನ್ಸಿ ಸಿಗ್ತೈತಿ. ಈ ಎಲ್ಲ ನೀರು ಎಲ್ಲಿ ಹೋಯ್ತು ಅಂದ್ರೆ ನೋಡ್ರಿ ಆ ಎಲ್ಲ ನೀರು ಇಲ್ಲಿ ಜೆಲ್ ಫಾರ್ಮ್ ಒಳಗ ಕನ್ವರ್ಟ್ ಆಗೈತಿ. ಹಿಂಗಾಗಿ ವಿತ್ 5 ಲೇಯರ್ ಸೂಪರ್ ಲೈಟ್ ಕೋರ್ ಇದು ಬೇಬೀಸ್ಗೆ ಅಲ್ಟಿಮೇಟ್ ಅಬ್ಸಾರ್ಬೆನ್ಸಿ ಮತ್ತು 12 hours ಆಫ್ ಪ್ರೊಟೆಕ್ಷನ್ ಕೊಟ್ಟು ಗುಡ್ ನೈಟ್ ಸ್ಲೀಪ್ ಮತ್ತು ಆಕ್ಟಿವ್ ಡೇನ ಎನ್ಶೂರ್ ಮಾಡ್ತೈತಿ. ಸೊ ನಿಮ್ಗೂ ಏನಾದ್ರೂ ಈ ಲವ್ಲಾಬ್ ಸುಪ್ರೀಂ ಡೈಪರ್ ಪ್ಯಾಂಟ್ಸ್ ಚೆಕ್ ಮಾಡಬೇಕು, ಆರ್ಡರ್ ಮಾಡಬೇಕು ಅಂತ ಇತ್ತಂದ್ರೆ ನಾನು ಈಸಿ ಆಗ್ಲಿ ಅಂತ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ಮಿಸ್ ಮಾಡದೆ ಚೆಕ್ ಮಾಡ್ರಿ ಮತ್ತು ಒಂದ್ಸರ್ತಿ ಯೂಸ್ ಮಾಡಿ ನೋಡ್ರಿ, ನಿಮ್ಗೂ ಭಾಳ ಲೈಕ್ ಆಗ್ತಾವು. ಈಗ ಮನಿ ಬಿಡೋಕ್ಕಿಂತ ಫಸ್ಟ್ ಒಂದ್ಸರಿ ದೇವ್ರ ಮುಂದೆ ದೀಪ ಹಚ್ಚಬೇಕು. ನಮ್ಮ ಸಾನು ಹಚ್ಚಕತ್ತಾಳ ದೀಪ. ಯಾಕಂದ್ರೆ ಈಗ ಅಲ್ಲಿ ಕಡೆ ದಿನ ಸಂಜೆಗೆ ನಮ್ಮ ಸಾನುನ ದೇವ್ರ ಮುಂದೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಅದು ಬೆಳಗ್ತಾಳು. ಸಾವಕಾಶ ಮಾಡಿ, ಗಾಬರಿ ಆಗ್ಬೇಡ. ವೆರಿ ಗುಡ್. ಸಾವಕಾಶ ಹಚ್ಚ. ಅಂಜೆ ಕೈಯಂದು ಒಗಿದಿಲ್ಲ ಅದನ್ನು, ಸಾವಕಾಶ ಮಾಡುದ. ಈಗ ಹತ್ತೈತಿನ ಆರ್ಸ ಕಡ್ಡಿ ಆರ್ಸ. ಈ ಕಡೆ ಬಂದ ಹಂಗೆ ದೇವ್ರ ಮುಂದೆ ಅಲ್ಲೇ ಆರಿಸೋದಿಲ್ಲ. ಅದು ಈಗ ಅದನ್ನು ಸೈಡ್ ಕೇಳು. ದೊಡ್ಡ ಸಾಹಸ ಮಾಡೋದಿಲ್ಲ. ಹೌದು, ಆದರೂ ಮಾಡತ್ತಿಲ್ಲ. ಅದು ಗ್ರೇಟ್. ಕಲ್ಯಾಕತ್ತಿಲ್ಲ. 1-2 ಸೆಕೆಂಡ್ ತಡಿ. ಅದ ಚಂದಂಗೆ ಹತ್ಕೋತೈತಿ. ಆಮೇಲೆ ತಡಿ 1-2 ಸೆಕೆಂಡ್. ಊದುದಿರಂಗಿಲ್ಲ. ರಾಂಗ್ ಪಪ್ಪಾಗ ರಾಂಗ್ ಅಂತ ಹೇಳತನ. ಈಗ ಅಡಿಗಾಡ್ಸ ತಾನ ಆರ್ತೈತಿ. ಅಡಿಗಾಡ್ಸ, ಜೋರು ಅಡಿಗಾಡ್ಸ. ಅಡಿಗಾಡ್ಸ್ ಜೋರ್ಸೆ. ತಕ್ಕತ್ ಹಾಕ ಒಂದು ಸ್ವಲ್ಪ. ಈ ಕೈಯಾಗ ಹಿಡ್ಕೊ. ಗಂಟಿ ಆ ಕೈಯಾಗ ಹಿಡ್ಕೊ. ಬೆಳಗ್ಗೆ ದೇವ್ರಿಗೆ. ಹೊರಗೆ ಹೋಗಿ ಹೊರ್ಸ್ಲಕ್ಕಷ್ಟು ಬರಕ್ಕೆ ಚಿಕ್ಕೊಂದು ಆಟ ನಡ್ದೈತಿ. ಚೂಚು ಟ್ರೈನ್ ಅದ ಇದು ನೋಡಲ್ ಚಿಕ್ಕು ಅಕ್ಕ ಶಾಣ್ಯಾಗಳು ದೇವ್ರ ಮುಂದೆ ದೀಪ ಹಚ್ತಾಳು. ಹೊರಗೆ ಹೋಗಿ ಮ್ಯಾಲ್ ಮಾಡು, ಅಲ್ಲಿ ವಸ್ತು ಯಂತ್ರಕ್ಕೆ ಮಾಡು. ಹೊರಗೆ ಹೋಗಿ ಹೊರ್ಸಲಿಗೆ ದೀಪ ಹಚ್ಚ ಬಾ. ದೀಪ ಅಂತನ ಬೆಳಗ್ಗೆ ಬಾ. ದೀಪ ಅಲ್ಲ, ಉದ್ದಿನ ಕಡ್ಡಿ ಬೆಳಗ್ಗೆ ಬರೋ. ಬಗ್ಗಿ ಬೆಳಗ್ಬೇಕ. ಬಗ್ಗ ಒಂಚೂರ ಚಂದಿಗೆ. ಅದು ಗಂಟಿ ಏನದ. ಇವತ್ತ ಬೆಳಗಾವ್ ಒಳಗ ಯಾವ ಹಾಸ್ಪಿಟಲ್ದ? ಕ್ಯಾನ್ಸರ್ ಹಾಸ್ಪಿಟಲ್. ಅಪ್ಪಾಜಿಗೆ ತೋರಿಸಿದ್ದಿಲ್ಲ ಅದು ಹಾಸ್ಪಿಟಲ್. KLE ಕ್ಯಾನ್ಸರ್ ಹಾಸ್ಪಿಟಲ್ ಉದ್ಘಾಟನೆಗೆ ರಾಷ್ಟ್ರಪತಿ ಬಂದರು. ಹಿಂಗಾಗಿ ರೋಡ್ ಬ್ಲಾಕ್ ಐತಿ. ಹಿಂಗಾಗಿ ಅವ್ರು ಹೋಗೋ ತನಕ ನಾವು ನಿಂದಿರ್ಬೇಕಿಲ್ಲೇ ಹಾದ್ಯಾಗ. ಫುಲ್ ದೊಡ್ಡ ಲೈನ್ ಐತಿ ಬಹುಶಃ. ಹಾಂ, ಯಾವಾಗ ಹೋಗ್ತದೆ ಯಾರು ಗೊತ್ತೇನದು. ಮುಗ್ದೈತಲ್ಲ ಕಾರ್ಯಕ್ರಮ. ಮತ್ತೆ ಮುಗ್ದಿರ್ಬೇಕಲ್ಲ. ಹೋಗೋ ಮುಂದಾಗ ನಿಲ್ಸ್ಯಾರ. ಈಗ ಬಂದಾರು ಏನು ಹೇಳಕ್ ಬರ, ಲೇಟಾಗಿ ಬರ್ತಾರೆ. ಮತ್ತೆ 4 ಅಂದ್ರೆ ಇದಾಗೈತಿ ಮೋಸ್ಟ್ಲಿ. ಈಗ ಬಂದಿರ್ಬೇಕು. ಆಯ್ತಾ ಅವ್ರು ಹೋಗೋ ತನಕ ನಿಂದ್ರದ ನಾವ ಏನ. ಈಗ ಅವ್ರ ಅಲ್ಲಿ ಹಾಸ್ಪಿಟಲ್ ಹೋಗುತ್ತಾನ. ಅದ ಮತ್ತೆ ನಾವು ಉದ್ಘಾಟನೆ ಮಾಡಿ ವಾಪಸ್ ಹೋಗೋ ತನಕ ನಿಂದ್ರದ. ಅಷ್ಟರ್ತನ ಇಲ್ಲ. ರೀ ಬಂದ್ ಕೂಡ ಫಸ್ಟ್ ಟಿವಿ ಅರೇಂಜ್ಮೆಂಟ್. ಹೌದಿಲ್ಲ ಸಾನು? ಮತ್ ನೋಡಾಕು ಕೊಡ್ವಾರ. ಆವರೆ ನೋಡ ಏನ್ ಅಗದಿ ತಿಳಿದವ್ರಿಗತ್ಲೆ ತಗೊಂಡ್ ರಿಮೋಟ್ ತಗೊಂಡ್ ಅಗದಿ. ಈಗ ಜೋರ್ ಹಚ್ಚಿತ್ತು. 5 ನಂಬರ್ ಇತ್ತು. ಆಕಿ ಸಾನು ಬಾಳ ತಂಡಣ ಸಣ್ಣ ಮಾಡಿ. ಚಲೋದವ್ರು ಸ ಮನಸ್ಸಿಗೆ ಬಂದು
ಎಲ್ಲ ಓಕೆ ಅನಿಸ್ತು ನಿಮಗೆ ಹೊಚ್ಕೋಕ ಅದೇ ಹೇಳತ್ತೇನೆ ಪೈಲ ಪಪ್ಪಂದೆಲ್ಲ ಚೆಕ್ ಲಿಸ್ಟ್ ಕಂಪ್ಲೀಟ್ ಇದು ಹೆಂಗೆ ಹೊಚ್ಕೊ ಹಾಂ ಸಣ್ಣ ಸಣ್ಣ ಇದು ಹೊಚ್ಕೊಳ್ದ ಕಾಲ್ ಮೇಲೆ ಪಪ್ಪ ಕರೀತಾರೆ ಈಗ ರಿಸೆಪ್ಷನ್ ಅಷ್ಟಕ್ಕೆ ಪಪ್ಪ ಈಗ ಒಂದು 10 ಸಲ ಕಾಲ್ ಮಾಡ್ತಾರೆ ಬರ್ರಿ ಇಲ್ಲಿ ಇದನ್ನಿಲ್ಲ ಅದನ್ನಿಲ್ಲ ಹಂಗಿಲ್ಲ ಚಲೋ ಮಾಡ್ಯಾರ ಜಸ್ಟ್ ರೂಮಿಗೆ ರೀಚ್ ಆದ್ವಿ ಜಸ್ಟ್ ಅಂದ್ರೂ ಅವ್ರು ರೀಚ್ ಆಗಿ ಆಲ್ಮೋಸ್ಟ್ ಒಂದು 15-20 ನಿಮಿಷ ಆಗಾಗ ಬಂತು ಎಲ್ಲ ರೂಮ್ಸ್ ಅದು ತೊಗೊಂಡು ಬ್ಯಾಗ್ ಅದು ತೊಗೊಂಡು ಒಳಗೆ ಬರೋ ತನಕ ಸೊ ಏನಪ್ಪ ಸಡನ್ಲಿ ಹಿಂಗ್ಯಾಕೆ ಎಲ್ಲಿ ಬಂದಿರಿ ಅಂತ ನಿಮಗೆ ಪ್ರಶ್ನೆ ಬಂದಿರ್ಬೋದು ನಾವೇನು ಬೇರೆ ಊರಿಗದು ಏನೂ ಹೋಗಿಲ್ಲ ಇಲ್ಲೇ ಬೆಳಗಾವಿ ಒಳಗನೆ ಬಂದೀವಿ ಸೊ ನಾನು ಒಂದು ಸಲ ಬ್ಲಾಗ್ ಒಳಗೆ ಶೇರ್ ಮಾಡಿದ್ನಿ ಆ್ಯಕ್ಚುಲಿ ನಮ್ಮ ಅಪ್ಪಾಜಿಂದ ಏನೈತಲ್ಲ ಅದು ನಮಗೊಂದು 5 months ಮನಿ ಬಿಡಾಕೆ ಹೇಳಾರು ಅಂತ ಸೊ ದಿಸ್ ಈಸ್ ಲಾಸ್ಟ್ ಮಂತ್ ಇದು 5ನೇ ತಿಂಗಳು ಸೊ ಇದಾಕಣ ಮುಗೀತು ಅಂದರೆ ಏನೆಲ್ಲ ನಮಗೆ ಮಾಡಕ್ಕೆ ಹೇಳಿದ್ರೆ ಅದೆಲ್ಲ ಮುಗ್ದಂಗೆ ಆಗ್ತೈತಿ ಸೊ ಪ್ರತಿ ಸಲ ನಾವೇನು ಮಾಡ್ತಿದ್ವಿ ಅಂದರೆ ಯಾವ್ದಾರೆ ಬೇರೆ ಊರಿಗೆ ಹೋಗ್ತಿದ್ವಿ ಅಂದ್ರೆ ಮೋಸ್ಟ್ಲಿ ಹೆಂಗೆ ಅವು ಏನಾರೇ ಮಠ ಅಥವಾ ಅಲ್ಲಿ ದೇವ್ರ ಏನಾರು ಫೇಮಸ್ ಐತಿ ಹಿಂಗೆ ಆ ಸ್ಥಳಗಳು ನೋಡಿ ಹೋಗ್ತಿದ್ವಿ ಒಂದೇ ಸಲ ನಾನು ನಿಮ್ಮ ಜೊತೆ ಬ್ಲಾಗ್ ಒಳಗೆ ಅದನ್ನು ಎಲ್ಲ ಡೀಟೇಲಾಗಿ ಶೇರ್ ಮಾಡೇನಿ ಸೊ ಮತ್ತೊಮ್ಮೆ ಅದನ್ನೆಲ್ಲೂ ಶೇರ್ ಮಾಡಲಿಲ್ಲ ನಾವೆಲ್ಲ ಹೋಗಿ ಬಂದ್ವಿ ಸೊ ಅದನ್ನೇನು ನಾನು ಶೂಟ್ ಮಾಡಿಲ್ಲ ಸೊ ಇದು ಲಾಸ್ಟ್ ಐತಿ ಹಿಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಸೊ ಈ ಸಲ ನಮಗೆ ಯಾಕೆ ನಾವು ಬೆಳಗಾವಿ ಒಳಗನ ನಿಂತೀವಿ ಅನ್ನೋ ರೀಸನ್ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಗೊತ್ತಾಗ್ತೈತಿ ಬೇರೆ ಯಾವುದೂ ಊರಿಗೆ ಹೋಗಿಲ್ಲ ಇದು ಲಾಸ್ಟ್ ಟೈಮ್ ನಾವು ಇಲ್ಲೇ ಬೆಳಗಾವಿ ಒಳಗನ ಒಂದು ಚಲೋ ರೆಸಿಡೆನ್ಸಿ ನಮಗೆ ಸಿಕ್ಕೈತಿ ಇದು MR ರೆಸಿಡೆನ್ಸಿ ಅಂತ ಬರ್ತೈತಿ ಸೊ ಹಿಂಗಾಗಿ ಚಲೋ ಅದಾವೆ ರೂಮ್ಸ್ ಅದೂ ಎಲ್ಲ ಸ್ಟೇ ಪರ್ಪಸ್ ಆಗದೆ ಚಲೋ ಅದಾವೆ ವ್ಯವಸ್ಥಿತ ಐತಿ ಸೊ ಹಿಂಗಾಗಿ ಭಾಳ ದೂರ ಎಲ್ಲರೇ ಹೋಗೋದು ಬೇಡ ಬಿಕಾಸ್ ನಮಗೆ ಅದೇ ಹೇಳ್ತೀನಿ ಏನು ರೀಸನ್ ಐತಿ ನಾವು ಬೆಳಗಾವಿ ಒಳಗೆ ನಿಂದ್ರಕ್ಕದ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ ಸೊ ಹಿಂಗಾಗಿ ಬೆಳಗಾವಿ ಒಳಗನ ನಿಂತೀವಿ ಬಂದೀವಿ ಈಗ ನಮಗೆ ಆ್ಯಕ್ಚುಲಿ 5 ಗಂಟೆಗೆ ಮನೆ ಬಿಡೋದಿತ್ತು ಹಾಗಾಗಿ 5 ಗಂಟೆಗೆ ದೇವ್ರ ಮುಂದೆ ದೀಪ ಅದು ಹಚ್ಚಿ ಎಲ್ಲ ನಮ್ಮದು ಒನ್ ಡೇದ ಎಲ್ಲ ಬಟ್ಟೆ ಬ್ಯಾಗ್ ಎಲ್ಲ ತೊಗೊಂಡು ಬಂದೀವಿ ನೋಡೋಣ ಇನ್ನೇನೇನು ಆಗ್ತೈತಿ ನಮ್ಮ ಹುಡುಗರೇ ಫುಲ್ ದಣಿಗಿ ಹುಷಾರು ಬೈ ದ ವೇ ಎಲ್ಲ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಬಂದೀವಿ ನಾವು 4 ಮಂದಿ ಅಷ್ಟೇ ಅಲ್ಲ 2 ರೂಮ್ ತೊಗೊಂಡಿವಿ ಆಜು ಬಾಜುನ ರೂಮ್ ಸಿಗ್ತಾವೇನಂತ ಭಾಳ ಟ್ರೈ ಮಾಡಿದ್ವಿ ಆದರೆ ಇಲ್ಲಿ ಎಲ್ಲ ಫುಲ್ ಐತಿ ಹಿಂಗಾಗಿ ಕೆಳಗೊಂದು ರೂಮ ಮ್ಯಾಲೊಂದು ರೂಮ ಈ ರೀತಿ 2 ಬೇರೆ ರೂಮ್ ಸಿಕ್ಕಾವ ನಮಗೆ ಸೊ ಹಿಂಗಾಗಿ ಕೆಳಗಿನ ರೂಮ್ ಒಳಗೆ ಅದಾರು ಕೆಳಗಿನ ರೂಮ್ ಒಳಗೆ ಯಾರ್ಯಾರು ಅದಾರು ಅವ್ವ ಬಿಕ್ಕು ಚಾಚಿ ಅಲೌಡ್ ಇರಂಗಿಲ್ಲ ಹಂಗೆ ಅದಕ್ಕೆ ನೀವು ನಾವಿಲ್ಲಿ 4 ಮಂದಿ ಇದೀವಲ್ಲ ಒಂದೊಂದು ರೂಮ್ ಒಳಗೆ ಭಾಳ ಮಂದಿ ಇರಕ್ಕೆ ಅಲೌಡ್ ಇರಂಗಿಲ್ಲ ಸೊ ಹಿಂಗಾಗಿ 2 ರೂಮ್ಸ್ ತೊಗೊಂಡಿವಿ ಸೊ ನೋಡೋಣ ಈಗ ಜಸ್ಟ್ ಆಗಲೇ ಚಹಾ ಅದು ಕೊಡ್ದೀವಿ ಏನು ರಾತ್ರಿ ಊಟ ಗೀಟ ಏನೇನಾಗ್ತದೆ ನೋಡೋಣ ಹಾಂ ಸ್ಟಾರ್ಟ್ ಹೋಗ್ಲೆ ಹಂಗ ಚಿಕ್ಕ ಹೋಗ್ಲೆ ಎಷ್ಟೊತ್ತು ನೀನು ಮ್ಯಾಲೆ ಇರಕ್ಕೆ ಹಿಂಗೆ ಮಾಡ್ರ ಹಾಂ 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 ಸಾನು ಅಯ್ಯ ಅವ್ ಬರೀ ಮ್ಯಾಲೆ ಇಳಿಯೋದ್ರ ಟೈಮ್ ಹೋತ ಒಂದು ಟಿಸ್ಗ್ಯಾವ್ ಹಾಂ ಹಾಂ ಮ್ಯಾಲೆ ಇರ್ಬೇಡ ಸಾನು ಹಂಗೆ ಮ್ಯಾಲೆ ಇರ ಅಲ್ಲೇ ಟೈಮ್ ಹೊಂಟೈತೆ ಒಂದು ಹಾಂ ಇಲ್ಲಾಂದ್ರೆ ಅಲ್ಲೇನೇ ಇಲ್ಲ ಹಾಂ ಆ ಪಿಲ್ಲೋ ತೆಗಿಯೋದು ನಾವು ಮನ್ಯಾಗಿಲ್ಲ ಸಾನು ಬರೀ ಡಿಸ್ಗ್ಯಾವ್ ಅಷ್ಟ ಮಾಡತ್ತೆ ಇನ್ನ ನಿಂಗೆ ಹಾಂ ಮಾಡಿ ಚಿಕ್ಕು ಹಾಂ ಚಿಕ್ಕು ಸಾನು ಒಕ್ಕಕ್ ಮಾಡು ಮಾಡು ನೋಡ ಸಂಡೆ ಹೊಂಟು ನೋಡಲ್ಲಿ ನಮಗೆ ತೋರಿಸ್ತಾರ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ
ಆವಾಜ್ ಕೇಳ್ಸತ್ತಿಲ್ಲ ಕಾಣತಿ ಟ್ರಾಫಿಕ್ ಐತಿ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ನಮ್ಮ ಚಿಕ್ಕು ನೋಡ್ರಿ ನಾಷ್ಟ ಯಾವ್ದು ಮಾಡಲಿ ಯಾಕಂದ್ರೆ ಇಲ್ಲೇ ಥಿಂಕ್ ಮಾಡಾಕತ್ತಾನು. ಯಾವ್ದು ತಗೋಲಿ ಶ್ರೀ ನಾಷ್ಟ ಯಾವ್ದು ತಗೋಲಿ ಅಂತ. ಚಿಕ್ಕು 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 ಯಾವ್ದು ಬೇಕು ನಾಷ್ಟ ನಿಂಗೆ? ಪಾಸ್ತಾ ಬೇಕು. ಎಲ್ಲಿ ಹೋದ್ರು ಬರೀ ಪಾಸ್ತಾ ಹುಡ್ಕ್ಯಾಡತ್ತ ನಾವು. ಪಾಸ್ತಾ ಎಲ್ಲಿ ತಂದಿರೋಕತ್ತ ಅದು ಬೇಕು. ನಡಿ ನಡಿ ನಡಿ. ಏ ಬಾ ನಾವು ಹೋದಿವಿ ಎಲ್ಲರೂ. ಚಿಕ್ಕು ಮತ್ತು ಮಮ್ಮ ಮಾಡೋದಿಲ್ಲ ಒಳಗೆ ಜ್ಯೂಸ್ ತಗೊಳಲ್ಲ. ಜ್ಯೂಸ್ ಮಮ್ಮಮ್ಮ ಕೈತ ಕೈತ ಕೈತ. ಈ ಕಡೆ ಈ ಕಡೆ ಈ ಕಡೆ ಬಾ. ಆ ಕಡೆ ಅಲ್ಲಿ ಮಮ್ಮಿದು ಆ ಕಡೆ ಇಲ್ಲಿ ಇಲ್ಲಿ ಎರಡ ಚೇರ್ದಾನಲ್ಲಿ. ಹಾಂ ಏನು ಬೇಕು? ಹಾಂ ಮತ್ತೇನೇನು ಬೇಕು ಹೇಳ್ರಿ. ಹಾಂ ಅಷ್ಟ. ನಿಮಗೇನು ಬೇಕು ರೀ? ಸುಸ್ಲಾ. ನಿಮ್ಗೇನು ಬೇಕು ರೀ? ಪಾಸ್ತಾ. ನಿಂಗೇನು ಬೇಕು? ಏನು ಬೇಕು? ಸುಸ್ಲಾ. ಚುರುಮುರಿ ಸುಸ್ಲಾ. ಎಲ್ಲರೂ ಸುಸ್ಲಾ ತಿನ್ನಾರ? ಹೂವು ಬಡಿತು. ಏನು ಹೇಳತ್ತಿ ಪಪ್ಪಾಗ? ಏನು ಹೇಳತ್ತಿ? ಏನು ಹೇಳತ್ತಂತ ಗೊತ್ತಾನ? ಈಗ ಹೇಳತ್ತಿದ್ದಲ್ಲ, ಮುಂಜಾನೆ ಆರೆಂಜ್ ಕೊಟ್ಟೇನೆ, ಸುಲಿದ್ ಕೊಟ್ಟೇನೆ, ಎಲ್ಲ ಪೀಸ್ ಹಿಂಗ ಕೊಟ್ಟೇನೆ. ಅದ್ರೊಳಗಿಂದ ಏನು ಬಗ್ಗೆ ಸಾನು ಇವತ್ತು ಕೇಳಲಿಕ್ಕೆ ಮಮ್ಮಿ ನಮ್ಗೊಂದು ಕೊಡುತ್ತೆ. ಅದಕ್ಕೆ ಒಂದು ಪೀಸ್ ಕೊಟ್ಟಿದ್ದಕ್ಕೆ ಒಂದು ಪೀಸ್ ತಂದು ಬಾವೊಳಗ ಬಿಟ್ಟಾನ. ಈಗ ಒಂದು ಪೀಸ್ ಸಂಬಂಧ ಅದ್ರ ಜೊತೆ ಚಿಕ್ಕು ಚಿಕ್ಕು ಒಂದು ಪೀಸು ಅಕ್ಕ ಕೊಡ್ಲಿಲ್ಲ. ಕೊಟ್ಟಲ್ಲ, ನಾ 2 ತಿಳಿಸಾಲ ಕೊಟ್ಟಕ್ಕ ಲಾಸ್ಟಕ್ಕೆ ಪೈಲ 15 ತೊಗೊಂಡಿನಿ ಅಂತ. ಈಗ ನೀರು ಇನ್ನ ಹಾಕ ನೋಡಿ. ನನ್ನ ಬೌನ್ಸ್ ನಾ ಒಂದು ಕುಡಿತೀನಿ, ನೀವೊಂದು ಕುಡಿ. ಆಟ ಆಡೋದಿಲ್ಲ, ಬೈತಾರೆ ರೆಡಿ ಮಾಡ್ರ. ಬೈತಾರೆ ಚಿಕ್ಕು ಬೈತಾರಲ್ಲ, ಆಟ ಆಡೋದಿಲ್ಲ, ಅವ್ನು ನೀರು ಕುಡಿಯೋದೈತದ. ನಾರ್ಮಲಿ ಹೋಟೆಲ್ದಾಗ ಅವಲಕ್ಕಿ ಸುಸ್ಲಾ ಸಿಗಂಗಿಲ್ಲ, ಚುನ್ಮುರಿ ಸುಸ್ಲಾ ಸಿಗಂಗಿಲ್ಲ, ಬಟ್ ಇಲ್ಲಿ ಸಿಗ್ತೈತಿ. ಅವಲಕ್ಕಿ ಸುಸ್ಲಾ. ಅವಲಕ್ಕಿ ಸುಸ್ಲಾ ಅಂದ್ರೆ ಅವಲಕ್ಕಿ. ಇದು ಚುನ್ಮುರಿ ಸುಸ್ಲಾ. ಸೊ ಹಿಂಗದಾವ ನೋಡ್ರಿ. ಸಾನು ಆ್ಯಸ್ ಯೂಜುವಲ್ ಪುರಿ. ಕುಂಡ್ರ ಸಾನು, ನಿಂಗೆ ಎಷ್ಟು ಸತ ಐತಿ ಕುಂಡ್ರು ಅಂತಂದು. ಕೇಳಿ ಒಂದೊಂದು ಒಳಗಿದ್ದೇನ ಶಾಬು ವಡ, ಇದು ಚುರ್ಮುರಿ ಸುಸ್ಲಾ, ಪುರಿ ಸರಿ ಎಲ್ಲ ಡಿಫ್ರೆಂಟ್ ಐತ್ಲಾ. ಇಲ್ಲ ನಾರ್ಮಲ್ ಅದ ಇಡ್ಲಿ ವಡ ದೋಸೆ ತಿಂದು ಬ್ಯಾಸ್ರು ಬಂದಿತ್ತು. ಅವ ಶಾಬು ವಡ ಅಲ್ಲಿ ಬೋರ್ಡ್ ಮೇಲೆ ಬರ್ದಾರ ಅವರಿಗೆ. ಮನೆಯಿಂದ ಶಾಬು ವಡ ಅನ್ನತ್ತಿದ್ದಲ್ಲ, ಅದಕ್ಕೆ ಮನೆಯಿಂದ ಕರೆ ಒಂದು ತಿಂದ್ರಾಗ ಸಾಕಾಗತ್ತೆ ನೋಡಿ. ನಂಗೆ ನಡು ಮನೆ ನಂಗೆ ಹಂಗೆ ಆಗಿತ್ತು. ಹೆಂಗೈತೆ ಟೇಸ್ಟ್? ಚಲೋ ಐತಿ. ನಿಂಬಿಕಾಯಿ ಹಿಂಡ್ಕೊಂಡಿಲ್ಲ, ನಿಂಬಿಕಾಯಿ ಹಿಂಡ್ಕೊಂಡು ಸೇವೋದು ಆಗ್ತದೆ. ನಾರ್ಮಲಿ ಚುರ್ಮುರಿ ಸುಸ್ಲಾ ಸಿಗಂಗಿಲ್ಲ ಹೊರಗೆ, ಇಲ್ಲಿ ಸಿಗ್ತದೆ. ನಾವು ಅದಕ್ಕೆ ಇಲ್ಲಿ ಬಂದಾಗ ಮದ್ನ ತಿಂತೀನಿ, ಮಸ್ತ್ ಇರ್ತೈತಿ. ನಮ್ಮೆಲ್ಲರದು ಡಿಶ್ ಬಂದಿತ್ತು ಆಲ್ರೆಡಿ. ಇವ್ರೇನಿದೆ ಪನ್ನೀರ್ ದೋಸೆ ಹೇಳಿದ್ರಲ್ಲ, ಈಗ ಜಸ್ಟ್ ಬಂತು. ಹಿಂಗೆ ಕಟ್ ಮಾಡಿ ಕೊಡ್ತಾರನ. ಇದ್ರಾಗ ಪನ್ನೀರ್ ಇರ್ತೈತೆ, ಪನ್ನೀರ್ ಸ್ಟಫ್ ಮಾಡಿರ್ತಾರೆ ಮತ್ತು ಕಟ್ ಮಾಡಿರ್ತಾರೆ. ಫುಲ್ ಹೆವಿ. ಪುರಿ ಸುಸ್ಲಾ ಮತ್ತು ಈಗ ಪನ್ನೀರ್ ದೋಸೆ ಇವೆರಡು ನನಗೆ ಫೇವ್ರೇಟ್ ಆಗ್ಯಾವ ರೀಸೆಂಟ್ಲಿ. ಈಗ ಮೊದ್ಲಿನ ನಾ ಪುರಿ ಇಡ್ಲಿ ಇವು ಏನೋ ತಿನ್ನಂಗಿಲ್ಲ, ಇವು ಫೇವ್ರೇಟ್ ಅದ ನನಗೆ. ಹೋಟೆಲ್ಗೆ ಅಂದ್ರೆ ಇವತ್ತು ತಿನ್ನೋದ, ಯಾಕಂದ್ರೆ ರೇರ್ ಎಲ್ಲಿ ಸಿಗಂಗಿಲ್ಲ. ಚುರ್ಮುರಿ ಸುಸ್ಲಾ ಅಂತೂ ಇಲ್ಲೇ ಸಿಗ್ತದೆ ಬಿಡು. ಚಲೋ ಆಗಿತ್ತು, ವೆರಿ ಗುಡ್. ಯಾಕಂದ್ರೆ ಶಾಬುದಾನ ವಡ ಕಾಯತ್ತಲ್ಲ ಸಾನೋಗ, ಅದಕ್ಕೆ ಅದು ಅದು ಮತ್ತು ಹಸುವಾಗೈತೆ ಭರ್ಪೂರ. ಮೇನ್ ಆದೈತೆ ಟೈಮ್ದಾಗ ನಂಗೆ ಅದು ಬೇಡ ಇದು ಬೇಡ ಅನ್ನೋದು. ನೀವು ನೋಡ್ರಿ ಇಲ್ಲಿ ಅವ್ವ ನಾವಲ್ಲಿ ಉಪ್ಪು ಉದ್ರಸಕತ್ತನ್ರಿ. ಉಪ್ಪ ಖಾರ ಆ ಥರದ್ದು ಚಿಕ್ಕು ಬೈತಾರವ್ರು, ಉಪ್ಪು ಉದ್ರಸ್ರ. ಅವ್ವ ಅಂಕಲ್ ಬಂದ್ರು ಕೇಳಾಕತ್ತಾರ. ಚಿಕ್ಕು ಬ್ಯಾಡು ಹಂಗೆಲ್ಲ ಮಾಡುದಿರಂಗಿಲ್ಲ, ತಾಯಿಲೆ ತೆಗೆದಿಡ್ತಾನ ನಾ.
ಆ್ಯಕ್ಚುಲಿ ನಂದು ಬ್ರೇಕ್ಫಾಸ್ಟ್ ಆಗೈತಿ. ನೀನು ಎಲ್ಲರೂ ಒಬ್ಬೊಬ್ರು ಈಗ ಹೊರಗೆ ಬರಕತ್ತಾರು. ತನಕ ನಮ್ಮ ಸಾನು ಚಿಕ್ಕಂದು ಹಾಂ ಆಟ ನಡೆದೈತಿ. ನೀನ ಇದು ಚಾಲು 2ನೇ ಸಲ ಬಿದ್ದಿಗ್ ಚಿಕ್ಕು ಎಟ್ಟು ಓಡಾಡತ್ತಿಯಪ್ಪು ಇಲ್ಲ ಹೋತಗಪ್ಪ ಓತು ನೋಡು ಮತ್ತೆ ಓಡ್ತಾನ ಕರೆ ಬೀಳುದು ಮತ್ತೆ ಓಡೋದು ಈ ಕಡೆ ಬಾ ಗಾಡಿ ಬರಾಕತ್ತ. ನಾಷ್ಟದು ಆತು, ಮುಂದೇನೀಗ? ಕೆಲಸ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಬೇರೆದ್ರಂಗ ಸಾನೊಂದು ಅಭ್ಯಾಸ ತಗೊಳ್ದೈತಿ. ಆಕೆ ಬುಕ್ಸ್ ತಗೊಂಡ್ ಬಂದೇನ. ಆಕೆ ದಿನದಾಗ ಈಗ ಎಕ್ಸಾಮ್ ಅದಾವು. ಸೊ ಆಲ್ರೆಡಿ ಇವತ್ತೊಂದ್ ದಿನ ಸ್ಕೂಲ್ ತಪ್ಪ. ಸೊ ಹಿಂಗಾಗಿ ಅಟ್ಲೀಸ್ಟ್ ಸ್ಕೂಲ್ ತಪ್ಪಿತ್ತು ಇನ್ನು ಅಟ್ಲೀಸ್ಟ್ ಅಲ್ಲ ಮನ್ಯಾಗ ಕವರ್ ಮಾಡಿರತ್ತ ಬುಕ್ಸ್ ತಗೊಂಡ್ ಬಂದೇನಿ. ಈಗ ಜಸ್ಟ್ ನಾಷ್ಟ ಆಗೈತ್ಲ ಒಂದ್ 10 ನಿಮಿಷ ಆಡ್ಬಿಡು. ಯಾಕಂದ್ರೆ ಗುಳ್ಗಿ ತಗೋ ಫಸ್ಟ್. ಗುಳ್ಗಿ ತಗೊಂಬದ್ಲ ಮತ್ತು ನಾನು ಕೆಲಸ ಮಾಡ್ತೀನಿ. ಒಂಥರ ಇದನ್ನಾಗ್ತದಲ್ಲ ಮನಿ ಬಿಟ್ಟು ಬರೋಣ. ಏನು ಮನ್ಯಾಗಿದ್ದಾಗ ಗಡ್ಬಡ್ ಇದ್ ಮಾಡ್ದೈತೆ ಅದ್ ಮಾಡ್ದೈತೆ ಹಂಗ್ ಮಾಡ್ದೈತೆ ಹಿಂಗ್ ಮಾಡ್ದೈತೆ ಅನ್ಸ್ತೈತಿ. ಸುಮ್ಮ ಕುಂಡ್ರಬೇಕು ಅನ್ಸದ ಶಾಂತ ಸುಮ್ ಥಿಂಕ್ ಮಾಡಕ್ ಹೋದ್ ಕುಂಡ್ರಕ್ ಅನ್ಸದ ನನಗಾರೆ. ಅದಕ್ಕಿಂತ ಏನಾರು ಮಾಡಿದ್ದೆ ಚಲೋ. ಒಂದ್ 10-15 ನಿಮಿಷ ನಾನು ಆಡ್ತಾಳು. ಆಮೇಲೆ ನಾ ಅಭ್ಯಾಸ ತಗೋತೀನಿ. ನೀವೇನ್ ನಿಮ್ದ ಎಡಿಟಿಂಗ್ ಚಲೋ ನೋಡಿ. ಹಿಂಗೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಹಿಂಗೆ ಈ ರೀತಿ ಒಂದು ಚೇರ್ ಒಂದು ಡೆಸ್ಕ್ ಕೊಟ್ಟಿರ್ತಾರ. ಒಂದು ಚಲೋ ಆಗೈತಿ. ನಮ್ದು ಎಲ್ಲಿ ಹೋದ್ರು ವರ್ಕ್ ಅಂತೂ ಚಾಲೂನೇ ಇರ್ತೈತಿ. ಸೊ ವಿನಯ್ ಅವರು ಸ್ವಲ್ಪ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಕತ್ತಾರ. ಅದ್ರೊಳಗೆ ಕೆಲವೊಂದು ಪಾಯಿಂಟ್ಸ್ ಎಲ್ಲ ನಾ ಹೇಳಾಕತ್ತೀನಿ. ಬಿಕಾಸ್ ಹೆಂಗಾಗ್ತೈತಿ ಅಂದ್ರೆ ನಮ್ದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿವಿ. ನಾ ಶೂಟ್ ಮಾಡ್ತೀನಿ, ಅವರೆಲ್ಲ ಎಡಿಟ್ ಮಾಡ್ತಾರೋ. ಸೊ ಶೂಟ್ ಮಾಡುವಾಗ ಕೆಲವೊಂದು ನಾ ಥಿಂಕ್ ಮಾಡಿ ಶೂಟ್ ಮಾಡಿರ್ತೀನಲ್ಲ. ಸೊ ಅದಕ್ಕೆ ಒಂದೊಂದ್ಸರ್ತಿ ಎಡಿಟಿಂಗ್ ಒಳಗೆ ನನಗೆ ಹೆಂಗೆ ಬೇಕಾಗೈತಿ, ನಾ ಏನು ಥಿಂಕ್ ಮಾಡಿದ್ನಿ ಅಥವಾ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಏನು ಕರೆಕ್ಟ್ ಅನಿಸ್ತೈತಿ ಅದನ್ನ ಡಿಸ್ಕಸ್ ಮಾಡಿನ ನಾವು ಮಾಡ್ತೀವಿ. ಸೊ ಹಿಂಗಾಗಿ ನಡೆದೈತಿ. ಚಿಕ್ಕು ಮಲ್ಕೊಂಡನು ಮತ್ತು ಸಾನು ಆಟ ಆಡಕತ್ತಾಳು. ಹಿಂಗಾಗಿ ಅವ್ರಿಬ್ರದ್ದು ಆಗೋ ತನಕ ಪಟ ಮುಗಿಸಾತೀವಿ. ಯಾಕಂದ್ರೆ ಒಂದ್ಸಲಿ ಚಿಕ್ಕು ಎದ್ದ ಅಂದ್ರೆ ಮುಗೀತು. ಆಮೇಲೆ ಮತ್ತೇನೆ ಇದು ಏನು ಹಿಡಿಯಕ್ಕೆ ಸಿಗಂಗೆ ಇಲ್ಲ. ಸೊ ಎಲ್ಲಿ ಹೋದ್ರೂ ಕೆಲಸ ಹತ್ರ ಇದ್ದೇ ಇರ್ತೈತೆ ನೋಡ್ರಿಪ್ಪ. ಆಯಿತು. ಕೆಲಸ ಮಾಡ್ಕೋತ ಯಾವಾಗ ಟೈಮ್ ಆಯಿತು ಅಂತ ಗೊತ್ತಾಗಲಿಲ್ಲ. ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಟೈಮ್ ಹೆಂಗೆ ಹೋಗ್ತೈತೆ ಅಂತಾನೆ ಗೊತ್ತಾಗಂಗಿಲ್ಲ. ಸೊ ಈಗ 2 ಗಂಟೆ ಆಗೈತು ಆಲ್ರೆಡಿ. ಈಗ ನಾವು ಊಟಕ್ಕೆ ಹೋಗಬೇಕು. ಸೊ ಊಟಕ್ಕೆ ಎಲ್ಲಿ ಹೊಂಟೀವಿ ಅಂದ್ರೆ ಬಸವೇಶ್ವರ ಖಾನಾವಳಿಗೆ ಹೊಂಟೀವಿ. ಯಾಕಂದ್ರೆ ಬಸವೇಶ್ವರ ಖಾನಾವಳಿಗೆ ಮಸ್ತ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಪೂರಾ ಎಲ್ಲ ಊಟ ಸಿಗ್ತೈತಿ. ರೊಟ್ಟಿ, ಕಾಯಿಪಲ್ಲೆ, ಅನ್ನ, ಮೊಸರು, ಆಮೇಲೆ ಶೇಂಗಾ ಹಿಂಡಿ, ಬದ್ನಿಕಾಯಿ ಪಲ್ಯ ಈ ರೀತಿ ಎಲ್ಲ ಸಿಗ್ತೈತಿ. ಸೊ ಅಲ್ಲಿ ಇಲ್ಲಿ ಹೋಗಿ ಮತ್ತೇನು ಆರ್ಡರ್ ಕೊಡೋದು, ಏನು ತಿನ್ನೋದು ಇದ್ರೊಳಗನ ಅರ್ಧ ತಾಸು ಹೋಗ್ತೈತಿ. ಅದಕ್ಕಿಂತ ಮಸ್ತ್ ಬಸವೇಶ್ವರ ಖಾನಾವಳಿಗೆ ಹೋದ್ವಿ ಅಂದ್ರೆ ಪೂರಾ ಪ್ಲೇಟನ್ನ ತಂದು ಕೊಟ್ಬಿಡ್ತಾರು. ಮತ್ತು ಆಬ್ವಿಯಸ್ಲಿ ಅದು ಮೊದಲಿಂದ ಆ್ಯಸ್ ಯೂಶ್ವಲ್ ಅಲ್ಲಿ ಹೋಗಿ ಊಟ ಮಾಡೋದಂದ್ರೆ ಫೇವ್ರೆಟ್. ಸೊ ಹಿಂಗಾಗಿ ಅಲ್ಲೇ ಹೋಗ್ತೀವಿ. ಹೌದಲ್ಲ? ಕೆಲ್ಸಕ್ಕೆ ಕೂತಿರಲ್ಲ ಮುಂದೆ ಬರೀ ಕೆಲಸ. ಹಾಂ ಚಲೋ ಹೋಗುನು. ಅಕ್ಕಗ ಜೋಜೋ ಮಾಡ್ಸಾತಿ. ಅಕ್ಕ ನಿನ್ನ ತೊಡಿ ಮೇಲೆ ಮಕ್ಕೊಂಡಾಳು. ಹೌದು. ಜೋಜೋ ಹೆಂಗೆ ಮಾಡಿಸೋದು, ತಪ್ಪಡಿಸೋದು ಹೆಂಗೆ ತಪ್ಪಡಿಸ್ಲ ಅಕ್ಕಗ? ಇಲ್ಲಿ ಹೊಂಟೈತಿ. ಎಲ್ಲಿ ಹೊಂಟೈತಿ? ಹಾಂ ಅಕ್ಕಗೆ ಪಾಕೊಡು. ಹೆಂಗೆ ಮಾಡ್ತಾನ ಚಿಕ್ಕು? ಚಿಕ್ಕು ಉಂಟಲ್ಲ ರೊಟ್ಟಿ. ಚಿಕ್ಕು ರೊಟ್ಟಿ ಊಟ ಉಂಟಿಲ್ಲ? ಮನೇನಪ್ಪ ಬಿಡ್ತಡಿ. ಊಟ ಮಾಡೋಣ ಒಂದು ತೊಗೊಂಡು ಹೋಗೋಣ. ಖರೆ ಊಟ ಮಾಡಬೇಕು. ನೀನು ನೋಡಲಿ ಇಷ್ಟು ಮಕ್ಕೊಂಡಿಲ್ಲಿ ಮನೆ ಮಾಡೋಣ ಅನ್ಕೋದ. ಫಸ್ಟ್ ಕರೆ ಅನ್ನ ಬೇಳೆ. ಓದು ಹುಡ್ಕ್ಯಾಡ್ ಓದು ಎಲ್ಲೈತಿ?
ಮೊಸರು ಬತ್ತು ಚಿಕ್ಕನ್ ಮೊಸರು ಬತ್ತು. ನೀರಿನ ಬಾಟಲ್ ಅಂತ ನೀರಿನ ಬಾಟಲ್ ಅಂತ 6 ಕೊಟ್ಟ ಬಿಟ್ರ ಅವ್ರು. ಹಾಂ. ಅದು ನಂಗೆ ಬೇಡ್ರಿ. ಎಲ್ಲ ಹೇಳೋದು, ಆಮೇಲೆ ಅದ್ರ ಕ್ವಶನ್ ಆನ್ಸರ್ಸ್ ಹೇಳೋದು. ಯಾಕಂದ್ರೆ ಏನಾರ ಮರ್ತಿತ್ತಂದ್ರೆ ಒಂದ್ಸಲ ಪೂರಾ ರಿವೈಸ್ ಮಾಡ್ಬಿಡ್ತಾರೆ. ಮತ್ತೊಮ್ಮೆ ಓದ್, ನಾ ಕೂತೇನೇನೋ ಮತ್ತೊಮ್ಮೆ ಓದು. Plants. Part of a plant. What is part of a plant does? Things we get from plants. ನಮ್ಮ ಸಾನಂದ ಇನ್ನೊಂದು 4 ದಿನದಾಗ ಎಕ್ಸಾಮ್ಸ್ ಅದಾವು. ಹಿಂಗಾಗಿ ನಾನು ಇಲ್ಲಿ ಬರ್ಬೇಕಾದ್ರೆ ಆಕಿನೂ ಬುಕ್ಸ್ ತೊಗೊಂಡು ಬಂದಿದ್ನಿ. ಅಂದ್ರೆ ಒಂದೇ ಸಬ್ಜೆಕ್ಟ್ ತಂದೇನಿ, ಯಾಕಂದ್ರೆ ನಾವು ಹಂಗೂ ಒಂದೇ ದಿನದ ಸಂಬಂಧನ ಬಂದಿದ್ವಿ. ಸೊ ಒಂದು ದಿನದಾಗೇನು ಭಾಳ ಎಲ್ಲ ಬುಕ್ಸ್ ತಂದ್ರೆ ನಡೆಯಂಗೂ ಇಲ್ಲ, ಅಷ್ಟು ಅಭ್ಯಾಸ ಆಗಂಗೂ ಇಲ್ಲ. ಸೊ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ದಾರೆ ಆಗಲಿ ಅಂತ ತೊಗೊಂಡ್ಬಂದಿದ್ನಿ. ಸೊ ಹೀಗಾಗಿ ನಾನು ಸಾನು ಕೂತೀಗ ಅಭ್ಯಾಸ ಮಾಡೋರಿದ್ದೀವಿ, ಹೌದಿಲ್ಲ? ಸೊ ಹಿಂಗಾಗಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀವಿ. ಯಾಕಂದ್ರೆ ಇನ್ನು ಮುಂದೆ ಸಣ್ಣ ಅಭ್ಯಾಸ ತೊಗೊಳ್ದೈತಿ, ಎಲ್ಲ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ನೋಡ್ದೈತಿ. ಯಾಕೀಗ ಎಕ್ಸಾಮ್ ಸಂಬಂಧ ನಂಗೆ ಪ್ರಿಪೇರ್ ಮಾಡೋದೈತಿ. ಯಾಕಂದ್ರೆ ನಮ್ಮ ಸಣ್ಣದ ಇಂಗ್ಲೀಷ್ ಎಲ್ಲ ಕೂಡಿ ಏನಾಗ್ತೋ ಅದು ಗೊತ್ತಿಲ್ಲ. ನಂಗೆ ಈ ಸತ 100 ತಗೊಳ್ಳೋದೈತಿ. ಈ ಸತ ಆಕಿ 100 ಔಟ್ ಆಫ್ 100 ತಗೋದೈತಿ. ಲಾಸ್ಟ್ 98 ತನ ಬಂದಿಲ್ಲ. ಪೇಲ 87 ಸಿಕ್ಕೈತಿ, ಮತ್ತೆ 98 ಅಷ್ಟೇ. ಸೊ ಈಗ ಆಕಿಗೆ 100 ತಗೊಳ್ದೈತಿ. ಹಿಂಗಾಗಿ ಆಕಿಗೆ ಚಂದಂಗೆ ನಾವು ಪ್ರಿಪೇರ್ ಮಾಡಬೇಕು. ಸೊ ಹಿಂಗಾಗಿ ಚಲೋ ಈಗ ನಾವಿಬ್ರು ಕೂಡಿ ಅಭ್ಯಾಸ ಮಾಡ್ತೀವಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀವಿ. ಐ ಹೋಪ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.